ಈಗ ಇರಾನ್ ಎಲ್ಲವನ್ನ ಕಳ್ಕೊಂಡಿದೆ. ಎಮೋಷ್ನಲ್ ಆಗಿ ಈಗ ತನ್ನ ನಾಯಕನ ಹತ್ಯೆಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳಿಕ್ಕೆ ಎಲ್ಲಂದ್ರಲ್ಲಿ ಹೊಡಿತಾ ಇದೆ. ಇದು ನಮ್ಮ ಮೇಲ್ನೋಟಕ್ಕೆ ತಮ್ಮ ನಾಯಕನನ್ನ ಜೀವಂತವಾಗಿರಿಸಿಕೊಳ್ಳೋ ಪ್ರಯತ್ನ ಅಂತ ಹೇಳ್ಬೋದಾ ಸರ್? ಹೇಳ್ಬೋದು. ಅಂದ್ರೆ ಈಗ ಅದರಿಂದ ಏನ್ ಮಾಡೋ ಪ್ರಯತ್ನ ಪಡ್ತಿದ್ದಾರೆ ಅವರು ಅಂತ ನಾವು ತಿಳ್ಕೋಬೇಕು. ಒಂದು, ಎಕನಾಮಿಕ್ ಡಿಸ್ಟರ್ಬ್ ಮಾಡೋಣ, ನೈಬರಿಂಗ್ ಕಂಟ್ರೀಸ್ ಏನಿದೆ ಅವ್ರ ಮೇಲೆಲ್ಲ ಅವ್ರದ್ದು ಎಲ್ಲೆಲ್ಲಿ ಎಕನಾಮಿಕ್ ಝೋನ್ಸ್ ಇದೆ ಅಲ್ಲಿಗೆಲ್ಲ ಹೊಡೆಯೋಣ. ಆಮೇಲೆ ಇನ್ನೂ ಪ್ರಮುಖವಾಗಿ ಏನು ಅಂದ್ರೆ ಎಷ್ಟು ದೀರ್ಘವಾಗಿ ಹೇಳ್ಕೊಳಕ್ಕಾಗತ್ತೆ ಈ ಯುದ್ಧನ ಅಷ್ಟು ದೀರ್ಘವಾಗಿ ಹೇಳ್ಕೊಂಡು ಹೋಗೋಣ. ಸೋಲದಂತೂ ಸೋಲ್ತೀವಿ, ಬೇರೆಯವ್ರದ್ದು ಎಷ್ಟು ಮ್ಯಾಕ್ಸಿಮಮ್ ಡ್ಯಾಮೇಜ್ ಅಂದ್ರೆ ಕನ್ಫ್ಯೂಸ್ ಮಾಡಿದ್ರೆ ಇವರು ಸ್ಟ್ರಾಟಜಿನ ಸುದೀರ್ಘವಾಗಿ ಹೋದ್ರೆ ಅಮೆರಿಕಕ್ಕೆ ಇದನ್ನ ನಿಲ್ಸಕ್ ಆಗಲ್ಲ, ಅವಾಗ ಅವರು ಮಾತುಕತೆಗೆ ಬರ್ತಾರೆ ಅನ್ನುವಂಥದ್ದು ಸ್ಟ್ರಾಟಜಿ. ಆದ್ರೆ ನನಗೆ ವೈಯಕ್ತಿಕವಾಗಿ ನಾನು ನೋಡಿದ ಹಾಗೆ ನನಗೆ ಏನಿಸ್ತಾ ಇದೆ ಅಂತಂದ್ರೆ ಇದು ಅಷ್ಟು ದೀರ್ಘವಾಗಿ ನಡೆಯುವಷ್ಟು ಸಮಯ ಇವ್ರ ಹತ್ರ ಇರಾನ್ ಹತ್ರ ಶಕ್ತಿ ಇಲ್ಲ. ನೀವು ಯಾವುದೇ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರು ಇರಾನ್ ಹತ್ರ ಅಷ್ಟು ಕೇಪಬಿಲಿಟೀಸ್ ಇಲ್ಲ, ಮತ್ತೆ ಅಷ್ಟು ಸುದೀರ್ಘವಾಗಿ ಇದು ಹೇಳ್ಕೊಂಡು ಹೋಗೋಕ್ಕೂ ಅವ್ರ ಕೈಲಿ ಆಗಲ್ಲ. ಇಲ್ಲಿ ನಾವು ಗಮನಿಸ್ಬೇಕೇನು ಅಂತಂದ್ರೆ ಅವರು ಕಾಂಪ್ಲಿಕೇಟ್ ಮಾಡಬೇಕು ಅಂತಿದ್ದಾರೆ, ಅದಕ್ಕೆ ಇವರು ಕಾಂಪ್ಲಿಕೇಟ್ ಮಾಡೋಣ ಅಂತ ನಾವು ನಿಮ್ಮ ಹೊಸ ನಾಯಕನನ್ನು ಬಿಡಲ್ಲ ಅಂತ ಅವರು ಹೊಸ ದಾಳವನ್ನ ಉರುಳಿಸ್ತಾ ಇದ್ದಾರೆ, ಸುಮ್ಮನಾಗ್ಲಿ ಅಂತ. ಇಲ್ಲಿ ಏನು ಗಮನಿಸ್ಬೇಕು ಅಂತಂದ್ರೆ ಇದು ವಿಶ್ವಾದ್ಯಂತ ಆರ್ಥಿಕವಾಗಿ ದೊಡ್ಡ ಹೊಡೆತ, ಖಂಡಿತವಾಗಿ ಹೊಡೆತ. ಆದ್ರೆ ಒಂದೊಂದು ಆರ್ಥಿಕತೆಯ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಹೊಡೆತ ಇರುತ್ತೆ. ಎಲ್ಲ ಆರ್ಥಿಕತೆಯ ಮೇಲೂ ಸೇಮ್ ಹೊಡೆತ ಆಗಲ್ಲ. ಈಗ ಯುರೋಪ್ ಅಂದ್ರೆ ಸ್ವಲ್ಪ ಕಡಿಮೆ ಅವ್ರ ಮೇಲೆ ಹೊಡೆತ ಬೀಳುತ್ತೆ, ಭಾರತಕ್ಕೆ ಒಂದ್ ಸ್ವಲ್ಪ ಬೀಳುತ್ತೆ. ಆದ್ರೆ ಈ ನೀವು ಗಮನಿಸಿದ್ರೆ ಓವರ್ ಆಲ್ ಆಗಿ ನಮ್ಗೆ ಯಾಕೆ ಇದು ದೊಡ್ಡ ಹೊಡೆತ ಬೀಳುತ್ತೆ ಸ್ವಲ್ಪ ಜಾಸ್ತಿ ಅಂತಂದ್ರೆ ನಮ್ಮಲ್ಲಿ ನಮ್ಗೆ ಪ್ರತಿ ಇದು ಕ್ರೂಡ್ ಆಯಿಲ್ ನಾವೇನ್ ಮಾಡ್ತೀವಿ, ಬ್ರೆಂಟ್ ಕ್ರೂಡ್ ಆಯಿಲ್ ಅಲ್ಲಿ ಮೆಜರ್ ಮಾಡ್ತೀವಿ ಆ ಪ್ರೈಸಸ್ನ. ನೀವು ಅದು $10 ಹೆಚ್ಚಾದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ $10 ಹೆಚ್ಚಾದ್ರೆ ನಮ್ದು GDP 0.3 ಇಂದ 0.5 ಅಷ್ಟು ನೆಗೆಟಿವ್ ಆಗ್ಬೋದು ಸುದೀರ್ಘ ಕಾಲದವರೆಗೂ ಇದ್ರೆ, 2 ತಿಂಗಳವರೆಗೂ ಅದೇ ಪ್ರೈಸ್ ಅದಕ್ಕಿಂತ ಜಾಸ್ತಿ ಆದ್ರೆ. ಸೊ ಹಾಗಾಗಿ ಏನಾಗುತ್ತೆ, ಇದು ನಿಮ್ಗೆ ನಾವು ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿಬಿಟ್ರೆ ಇವರೆಲ್ಲನೂ ಬರ್ತಾರೆ ನನ್ನ ಹತ್ರ ಅನ್ನುವಂತ ಒಂದು ಸ್ಟ್ರಾಟಜಿಯು ಅವ್ರ ಹತ್ರ ಇದೆ. ಸೊ ಅದಕ್ಕಾಗಿ ಈಗ ನೋಡಿ ಏನಾಗಿದೆ, 38 ಇಂಡಿಯನ್ ಫ್ಲಾಗ್ ಇರುವಂತ ಶಿಪ್ಗಳನ್ನ ಅವರು ತಡೆ ನಿಲ್ಲಿಸಿದ್ದಾರೆ. ಅಲ್ಲಿ ಈಗಾಗಲೇ 3 ಜನ ಭಾರತೀಯರು ಸತ್ತೋಗಿದ್ದಾರೆ. ಅನಂತರ 23,000 ಜನ ಭಾರತೀಯ ಸೀಫೇರರ್ಸ್ ಏನಂತೀರ ಅಂದ್ರೆ ಸಮುದ್ರದಲ್ಲಿ ಕೆಲಸ ಮಾಡುವ ಈ ಹಡಗುಗಳ ಜೊತೆ ಕೆಲಸ ಮಾಡುವಂಥವ್ರು ಅಲ್ಲಿದ್ದಾರೆ. ಸೊ ಇವೆಲ್ಲವನ್ನು ನೀವು ಗಮನಿಸಿದ್ರೆ ಏನು ಅಂದ್ರೆ ಅವ್ರದ್ದು ಉದ್ದೇಶ ಸ್ಪಷ್ಟವಾಗಿದೆ, ಈಗ ಇರಾನಿನ ಉದ್ದೇಶ ಸ್ಪಷ್ಟವಾಗಿದೆ. ಸೊ ಈಗ ಭಾರತಕ್ಕೆ ಏನು ಹೊಡೆತ ಬೀಳುತ್ತೆ ಅಂದ್ರೆ ಒಂದು, ಇದು ಸುದೀರ್ಘವಾಗಿ ನಡೆದ್ರೆ ಬಂದ ವೇಳೆ ನಮ್ಮ GDP ಮೇಲೆ, ಯಾಕೆಂದ್ರೆ ನಾವೀಗ ಎಮರ್ಜಿಂಗ್ ಯಾಕಂದ್ರೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ನಾವು. ಸೊ ನಮ್ಮ GDP ಈಗ 7.4 ಅಲ್ಲಿ ನಾವು ಬೆಳೀಬಹುದು ಅಂತ ನಾವೇನು ಅಂದಾಜು ಮಾಡಿದ್ವಿ, ಅದರಲ್ಲಿ 1.4 ಕಡಿಮೆ ಆಗುತ್ತೆ ಅನ್ನುವಂಥದ್ದು ಅಂದಾಜು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಏನು ಅಂತಂದ್ರೆ ಈಗಾಗಲೇ ಹಣದುಬ್ಬರ ಕ್ರಮೇಣ ಹೆಚ್ಚಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಇದನ್ನ ಎಲ್ಲಿ ಗೊತ್ತಾಗತ್ತೆ ನಮ್ಗೆ ಅಂತಂದ್ರೆ ನಮ್ಮ ಜನಕ್ಕೆ ಈಗ ಮಾರುಕಟ್ಟೆ ಲಭ್ಯತೆ ಇರುತ್ತಲ್ಲ, ಈ ಗಲ್ಫ್ ಕಂಟ್ರೀಸ್ ಅಲ್ಲಿ ನಮ್ಗೆ ಒಳ್ಳೆ ಮಾರ್ಕೆಟ್ ಇತ್ತು. ನಿಮ್ಗೆ ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ನಮಗೆ ಒಂದು 70 ಲಕ್ಷ ಮೊಟ್ಟೆಗಳನ್ನ ಪ್ರತಿದಿನ ಸೌತ್ ಇಂಡಿಯಾದಿಂದ, ಬರೀ ಸೌತ್ ಇಂಡಿಯನ್ ಸ್ಟೇಟ್ಸ್ ಇಂದ ನಾವು ರಫ್ತು ಮಾಡ್ತಾ ಇದ್ವಿ. ಅವ್ರಿಗೆ ಬಾಸುಮತಿ ಅಕ್ಕಿ ಮಾಡ್ತಾ ಇದ್ವಿ, ಬಾಸುಮತಿಯೇತರ ಸೋನಾ ಮಸೂರಿ ಅಕ್ಕಿಯನ್ನ ಮಾಡ್ತಾ ಇದ್ವಿ, ತರಕಾರಿಗಳನ್ನ ಮಾಡ್ತಾ ಇದ್ವಿ, ಇಂಜಿನಿಯರಿಂಗ್ ಗೂಡ್ಸ್ ಮಾಡ್ತಾ ಇದ್ವಿ, ಮೆಡಿಸಿನ್ಸ್ ಮಾಡ್ತಾ ಇದ್ವಿ. ಇವೆಲ್ಲವೂ ನಿಮ್ಗೆ ಒಂದು ಒಳ್ಳೆಯ ವ್ಯಾಪಾರ ನಮ್ಗೆ ಆಗ್ತಾ ಇತ್ತು. ಸೊ ಇದು ನಮ್ಗೆ ತೊಂದರೆ ಮಾಡೋದು ಅವ್ರದ್ದು. ಇವಾಗ ಒಟ್ಟಾರೆ ತೊಂದರೆ ಆದ್ರೆ ಅವಾಗ ಭಾರತ ಕೂಡ ನಮ್ಗೆ ಹೇಳುತ್ತೆ ಇದು ಯುದ್ಧ ನಿಲ್ಲಿಸಿ ಅಂತ. ಅಂದ್ರೆ ಭಾರತ ಈಗ ಆಗ್ಲೇ ಸ್ಪಷ್ಟಪಡಿಸಿದೆ, ಇಲ್ಲ ನೀವು ಯುದ್ಧ ನಿಲ್ಲಿಸಿ ಮಾತುಕತೆ ಮಾಡಿಕೊಂಡು ಇದು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲಿ ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ ನಮ್ಗೆ ನಾವು 85% ಅಷ್ಟು ನಮ್ಮ ಕ್ರೂಡ್ ಆಯಿಲ್ ರಿಕ್ವೈರ್ಮೆಂಟ್ಸ್ನ, ನಮ್ಮ ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ನ ನಾವು ಅದನ್ನ ಆಮದು ಮೇಲೆ ಮಾಡ್ಕೊಳ್ತೀವಿ. ಆಮದು ಮಾಡ್ಕೊಂಡಾಗ ಏನಾಗುತ್ತೆ ನಮ್ಗೆ ಮುಖ್ಯವಾಗಿ ಸಮಸ್ಯೆ ಏನು ಅಂತಂದ್ರೆ ಇದ್ರದ್ದು ಬೆಲೆ ನಮ್ಗೆ ಜಾಸ್ತಿ ಆಗತ್ತೆ. ಯಾಕೆ ಬೆಲೆ ಜಾಸ್ತಿ ಆಗುತ್ತೆ ಅಂದ್ರೆ ಈ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ರೆ ಅಥವಾ ಅಲ್ಲಿ ತುಂಬಾ ರಿಸ್ಕ್ ಇದ್ರೆ, ಈವನ್ ನಮ್ಮ ರೆಡ್ ಸಿ ಅಲ್ಲಿ ರಿಸ್ಕ್ ಇದ್ರೆ ನೀವು ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದ ಸುತ್ಕೊಂಡು ಬರಬೇಕು. ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದ ಸುತ್ಕೊಂಡು ಬರಬೇಕು. ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದ ಸುತ್ಕೊಂಡ್ ಬರ್ಬೇಕಂದ್ರೆ ನಮಗೆ ಒಂದು 10 ರಿಂದ 14 ದಿನ ಇಲ್ಲ 18 ದಿನನೂ ಆಗುವ ಸಾಧ್ಯತೆಗಳು ನಮಗೆ ಹೆಚ್ಚಳ ಆಗುತ್ತೆ. ನಿಮ್ಗೆ ಮೊದಲೇ ದರ ಹೆಚ್ಚಾಗಿದೆ, ಇನ್ನು ಪ್ರಯಾಣದ ದರ ಕೂಡ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಮೆರೈನ್ ಇನ್ಶೂರೆನ್ಸ್ ಜಾಸ್ತಿ ಮಾಡ್ತೀವಿ, ಅವಾಗ ರಿಸ್ಕ್ ಇರುತ್ತೆ, ಇನ್ಶೂರೆನ್ಸ್ ಬೆಲೆ ಜಾಸ್ತಿ ಆಗುತ್ತೆ. ಸೊ ಮೆರೈನ್ ಇನ್ಶೂರೆನ್ಸ್ ಜಾಸ್ತಿ ಆಗುತ್ತೆ. ಸೊ ಭಾರತಕ್ಕೆ ಬರುವ ಬೆಳೆಗೆ ಅದರದ್ದು ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದು ನಮಗೆ ಒಂದು ಹೊಡೆತ ಬೀಳುತ್ತೆ. ಆದ್ರೆ ಏನು ಒಂದು ಒಳ್ಳೆಯದು ಕೇಂದ್ರ ಸರ್ಕಾರ ಮಾಡಿದ್ದು ಅಂದ್ರೆ ನಿನ್ನೆನೆ ಅವರು ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದ್ರು, ಸದ್ಯದ ಸ್ಥಿತಿಯಲ್ಲಿ ನಾವು ಬೆಲೆಯನ್ನು ಹೆಚ್ಚಲ್ಲ,
ನಮ್ಮ ಹತ್ರ 25 ದಿನ ನಿಮಗೆ ಜನಸಾಮಾನ್ಯರಿಗೆ ಕೊಡೋಕ್ಕೇನೆ ಪೆಟ್ರೋಲು ದಾಸ್ತಾನು ಇದೆ, ಪೆಟ್ರೋಲ್ ಡೀಸೆಲ್ ದಾಸ್ತಾನು ಇದೆ, ಯಾರು ಗಾಬರಿ ಆಗಬೇಕಾಗಿಲ್ಲ ಅಂತ. ಇದು ನಮ್ಮ ಸ್ಟ್ರಾಟಜಿಕ್ ರಿಸರ್ವ್ಸ್ ಬಿಟ್ಟು, ಸ್ಟ್ರಾಟಜಿಕ್ ರಿಸರ್ವ್ಸ್ನ ಇನ್ನೊಂದು 30 ದಿನಕ್ಕೆ ಇಟ್ಕೊಂಡಿರ್ತಾರೆ, ಅದನ್ನು ಬಿಟ್ಟು ಜನಸಾಮಾನ್ಯರಿಗೆ ಕೊಡ್ಲಿಕ್ಕೂ 25 ದಿನ. ನನ್ನ ಪ್ರಕಾರ 4 ರಿಂದ 5 ವಾರದಲ್ಲಿ ಈ ಯುದ್ಧ, ಮೇನ್ ಯುದ್ಧ ಏನಿದೆ ಅದು ನಿಂತ್ಕೊಳ್ಳುತ್ತೆ. ಒನ್ ಮಂತ್ ಒಳಗಡೆ. ಯಾಕಂದ್ರೆ ಇದನ್ನ ಅವರು ನೇತನ್ಯಾಹು ಹೇಳ್ತಿರೋದು ಅದೇನೆ, ಟ್ರಂಪ್ ಹೇಳ್ತಿರೋದು ಅದೇನೆ. ಅನಂತರ ಏನಂದ್ರೆ ಈ ತರದ ಫೋರ್ಸಸ್ ಇರುತ್ತಲ್ಲ, ಈ ಟೆರರಿಸ್ಟ್ ಗ್ರೂಪ್ಸ್, ಇವುಗಳು ಒಂದಷ್ಟು ಅವಾಗ ಆ ಕಡೆ ಈ ಕಡೆ ಆಕ್ಟಿವ್ ಆಗಿ ಇದ್ದೇ ಇರ್ತಾರೆ ಅವರು. ಸೊ ಈ ತರದಿದೆ ನೋಡಿ. ಮತ್ತೆ ಒಂದು ಏವಿಯೇಷನ್ ಸೆಕ್ಟರ್ ಎಷ್ಟು ಸಫರ್ ಆಗ್ತಿದೆ, ಏವಿಯೇಷನ್ ಸೆಕ್ಟರ್ ಎಷ್ಟು ಸಫರ್ ಆಗ್ತಿದೆ ಅಂತ ನೀವು ನೋಡಿದ್ರೆ, ಈಗ ನೋಡಿ, ಯಾವಾಗ ನಮ್ಮಲ್ಲಿ ಮುಂಬೈಯಿಂದ ಲಂಡನ್ಗೆ ಹೋಗ್ಬೇಕಂದ್ರೆ ಒಂದು 20 ರಿಂದ 40 ಸಾವಿರ ರೂಪಾಯಿ ಒಂದು ಏರ್ ಟಿಕೆಟ್ ಒನ್ ವೇ ಆಗ್ತಾ ಇತ್ತು ಡೈರೆಕ್ಟ್ ಫ್ಲೈಟ್ ಅಲ್ಲಿ. ಈಗ ಆ ಫ್ಲೈಟಿನ ಬೆಲೆ 2.9 ಲಕ್ಷದಿಂದ 3.2 ಲಕ್ಷದವರೆಗೂ ಹೆಚ್ಚಳ ಆಗಿದೆ. ಅಂದ್ರೆ ಜನಸಾಮಾನ್ಯರಿಗೆ ಎಷ್ಟು ಹೊಡೆ ಆಗುತ್ತೆ ಇದು ಅನ್ನುವಂಥದ್ದು. ಆಮೇಲೆ ನಿಮಗೆ ಬಿಸ್ನೆಸ್ ಕ್ಲಾಸ್ ಅಲ್ಲಿ ನೋಡಿದ್ರೆ ಅದು 1.2 ಲಕ್ಷದಿಂದ 3.2 ಲಕ್ಷ ಇತ್ತು, ಅದೀಗ 9 ಲಕ್ಷ ಕೂತಿದೆ. ಇದು 200 ರಿಂದ 300% ಅಷ್ಟು ನೀವು ಯಾವುದೇ ರೂಟಲ್ಲಿ, ಅಂತಾರಾಷ್ಟ್ರೀಯ ರೂಟಲ್ಲಿ ಹೋದ್ರೆ ಅದೆಲ್ಲವೂ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಮತ್ತೆ ನಮ್ಮ ರೈತರಿಗೆ ಹೆಚ್ಚಿನ ಸಂಕಷ್ಟ ಏನು ಅಂತಂದ್ರೆ, ಅವರು ಬೆಳೆದ ದಾಸ್ತಾನು ಅನೇಕ ಗಲ್ಫ್ ದೇಶಗಳಿಗೆ ವೆಜಿಟೇಬಲ್ಸ್ ಹೋಗ್ತಾ ಇತ್ತು ಮೇನ್ ಆಗಿ, ಈಗ ಚೋಕ್ ಆಗಿದೆ, ಅದೆಲ್ಲ ಕಳ್ಸಕ್ಕಾಗ್ತಿಲ್ಲ. ಎಷ್ಟು ನಮ್ಮ ಇದರಲ್ಲಿ ಇದೆ, ನೀವು ಗಮನಿಸಿದ್ರೆ ನಮ್ಮ ಏರ್ಪೋರ್ಟ್ ಇಂದ ನಾವು ಕಳ್ಸಕ್ಕಾಗ್ತಾ ಇಲ್ಲ ಇಲ್ಲಿಂದ. ಸೊ ಆ ತರದ ಒಂದು ಸ್ಥಿತಿಯಲ್ಲಿ ಈಗ ಭಾರತ ಕೂಡ ಇದೆ. ಸೊ ಸುದೀರ್ಘವಾಗಿ ಇದು ಮುಂದುವರೆದ್ರೆ ಖಂಡಿತವಾಗಿಯೂ ಇದು ಜಾಗತಿಕವಾಗಿ ಇನ್ನಷ್ಟು ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಏನು ಫುಲ್ ಅದರ ಆಪ್ಷನ್ಸ್ ಕ್ಲೋಸ್ ಮಾಡಿಲ್ಲ, ದಯವಿಟ್ಟು ಅದನ್ನ ನಾವು ಗಮನಿಸಬೇಕು. ಅಮೆರಿಕ ಹೇಳ್ತಾ ಇದೆ ನೀವು ಕೊಂಡ್ಕೊಬಾರ್ದು ಅಂತ, ಭಾರತ ಇವತ್ತು ನಾನು ಕೊಂಡ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಸೊ ನಾವು ಓಪನ್ ಇದೀವಿ, ಕಡಿಮೆ ಮಾಡಿದೀವಿ, ಆದ್ರೆ ಅವ್ರ ಜೊತೆ ನಿಲ್ಸಿಲ್ಲ. ನೀವು ಫೆಬ್ರವರಿಯ ಡೇಟಾ ತೆಗೆದು ನೋಡಿ, ನಾವು ಮತ್ತೆ ಅವ್ರ ಹತ್ರ ಜಾಸ್ತಿನೇ ತಗೊಂಡಿದೀವಿ ಆ ಮೂಮೆಂಟ್ ಅಲ್ಲಿ. ಜನವರಿಗೆ ಹೋಲಿಸಿದ್ರೆ ಮತ್ತೆ ಫೆಬ್ರವರಿಲಿ ಸ್ಲೈಟ್ ಆಗಿ ಹೆಚ್ಚಾಗಿದೆ, ನೀವು ಫೆಬ್ರವರಿ ಡೇಟಾ ನೋಡಿ. ಸೊ ಹಾಗಾಗಿ ತುಂಬಾ ಕ್ರೈಸಿಸ್ ಅಂತ ಒಂದು ವೇಳೆ ಆದ ಪಕ್ಷದಲ್ಲಿ ಭಾರತ ಖಂಡಿತ ತಗೊಳುತ್ತೆ. ಅವಾಗ ಈವನ್ US ಕೂಡ, ಯಾಕಂದ್ರೆ US-ಗೆ ಭಾರತವನ್ನ ಈಗ ಮೊನ್ನೆ ಟ್ರೀಟಿಗೆ ಬಂದದ್ದು, ನಾವು ಯುರೋಪ್ ಜೊತೆಗೆ ಟ್ರೇಡ್ ಡೀಲ್ ಮಾಡಿದ್ದಕ್ಕಾಗಿ ಅವ್ರು ಬಂದ್ರಾಗ್ಲಿ, ನಾವಾಗಿ ಅವ್ರ ಹತ್ರ ಏನು ಹೋಗಿದ್ದಲ್ಲ. ಅವರು ನಾವು ಮಾಡಲ್ಲ ಅನ್ನೋ ಸ್ಥಿತಿಗೆ ಹೋಗಿದ್ರು. ಬಟ್ ಅವ್ರಿಗೆ ಗೊತ್ತಾಯ್ತು, ಇಲ್ಲ ಭಾರತವನ್ನ ಬಿಡುವಂತ ಸ್ಥಿತಿ ಇಲ್ಲಿ ಯಾರು ಇಲ್ಲ ಇವತ್ತು ವಿಶ್ವದಲ್ಲಿ. ನಮ್ದು ಹ್ಯೂಜ್ ಮಾರ್ಕೆಟ್ ಇದೆ, ಮತ್ತೆ ಸ್ಟೇಬಲ್ ಲೀಡರ್ಶಿಪ್ ಇದೆ, ಮತ್ತೆ ಎಕಾನಮಿನೂ ವೈಬ್ರೆನ್ಸಿ ಇದೆ. ಈಗ ನೆಕ್ಸ್ಟ್ ಫ್ಯೂಚರ್ ಯಾರ್ದು ಅಂದ್ರೆ ಇದು ಇಂಡಿಯಾ ಚೈನಾದೇ. ಅದು ಚೈನಾ ಕೂಡ ಓಲ್ಡ್ ಆಗ್ತಾ ಇದೆ, ಇಂಡಿಯಾ ಈಗ ವೈಬ್ರೆಂಟ್ ಎಕಾನಮಿ. ನಮ್ಮಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಇದೆ. 2055ವರೆಗೂ ನಮ್ಮಲ್ಲಿ ಯುವ ಶಕ್ತಿ ಜಾಸ್ತಿ ಇರುತ್ತೆ, ಕೆಲಸ ಮಾಡುವಂಥವ್ರ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾವುದೇ ಆರ್ಥಿಕತೆ ಭಾರತವನ್ನು ನೆಗ್ಲೆಕ್ಟ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಸೊ ಹಾಗಾಗಿ ಕಾರಣಗಳು ಏನೇನೋ ಇರ್ಬೋದು, 25 ದಿನ ಅವ್ರು 200 ದಿನ ಇಟ್ಕೊಂಡಿರೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ನಮ್ಮಲ್ಲಿ ಸರ್ಕಾರ ಅದನ್ನು ಒಪ್ಪಿ ಕರೆಕ್ಟ್ ಟೈಮಲ್ಲಿ ಹೇಳಿದ್ದು, ನೀವು ಹೇಳಿದ್ದರಿಂದ ಅಥವಾ ಅವರು ಅದನ್ನ ಸೇಫ್ ಮಿಸ್ಲೀಡ್ ಮಾಡಿಲ್ಲ ಜನರನ್ನ. ಹಂಗಾಗಿ ನಿಮ್ಗೆ ಏನಾಗುತ್ತೆ, ನಾನು ಓಡೋಗ್ಬಿಟ್ಟು ನಾಳೆನೆ ಬೆಳಗ್ಗೆ ನನ್ನ ಗಾಡಿ ಫುಲ್ ಟ್ಯಾಂಕ್ ಮಾಡಿ ಅಂತ ಕುತ್ಕೊಳ್ಳಲ್ಲ. ಸೊ ಅದು ಒಂದನ್ನ ನಾವು ಮರಿಬಾರ್ದು. ಇಲ್ಲಿ ಏನಂದ್ರೆ ಇಲ್ಲಿ ಏನಂದ್ರೆ ಒಂದು ನಮ್ಗೆ ಅರ್ಥ ಮಾಡ್ಕೊಳ್ಬೇಕೇನು ಅಂದ್ರೆ, ಅನೇಕ ರೀತಿಯಲ್ಲಿ ಇದು ಭಾರತಕ್ಕೆ ಇಂಪ್ಯಾಕ್ಟ್ ಮಾಡುತ್ತೆ, ಮಾಡದೇ ಇಲ್ಲ ಅಂತಲ್ಲ. ಯಾಕಂದ್ರೆ ಈಗ ರುಪಿಯ ಡಿಪ್ರಿಷಿಯೇಟ್ ಆಗುತ್ತೆ. ಯಾಕಂದ್ರೆ ಯಾವಾಗ್ಲೂ ನೋಡಿ, ಯುದ್ಧ ಮಾಡೋದು ಅಮೆರಿಕನೇ ಶುರು ಮಾಡುತ್ತೆ, ಆದ್ರೆ ಅಮೆರಿಕ ಡಾಲರ್ ಗೇನ್ ಆಗುತ್ತೆ. ಅದು ಒಂದು ಅಡ್ವಾಂಟೇಜ್. ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಅಷ್ಟು ನಷ್ಟ ಆಯಿತು. ಮೋಹನ್ ಸರ್ ಹೇಳ್ತಾ ಇದ್ರು 25 ವರ್ಷ ಹಿಂದಕ್ಕೆ ಹೋಗಿದೆ ಇರಾನ್ ಅಂತ. ಆದರೆ ಅಮೆರಿಕ ಇನ್ನೂ ಅಷ್ಟು ವರ್ಷ ಮುಂದಕ್ಕೆ ಹೋಗಿರುತ್ತೆ. ಯಾಕೆಂದರೆ ಅದ್ರ ಡಿಫೆನ್ಸ್ನ ಅದು ಮಾರಿ ಇವಾಗ ನೆಕ್ಸ್ಟ್ ನೋಡಿ, ಇದು ಚೆನ್ನಾಗಿದೆ, ಈ ಮಿಸೈಲು ಇದು ಚೆನ್ನಾಗಿದೆ ಅಂತ ಮಾರ್ಕೆಟ್ ಮಾಡ್ಕೊಳ್ಳುತ್ತೆ ಅದರಿಂದ ಅದು. ಸೊ ಹಂಗಾಗಿ ನೀವು ಯಾವಾಗಲೂ ಯಾರ್ಯಾರು ಈ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ, ಯುದ್ಧ ಅವ್ರಿಗೆ ಬಂಪರ್ ಲಾಟ್ರಿ ಥರ. ಅಲ್ಲ, ನನಗೆ ನೋಡಿ, ನೀವು ಅಮೆರಿಕದ ಇದು ಯುದ್ಧ ಆಗಿದ್ರಿಂದ ಹಿನ್ನಡೆ ಆಗಿದೆ ಅಂತ. I just want to ask you, how many dollars America is spending comparing to Iran every day in this war? ಸರ್, ನನಗೆ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಹಿಂಗೆ ಆ ರಫ್ ಎಸ್ಟಿಮೇಟ್ಸ್ ಇದೆ, ಬಿಕಾಸ್ ಅದು ಅಂಟಿಲ್ ಅನ್ಲೆಸ್ ವಾರ್ ಮುಗಿದು ಅವ್ರದ್ದು ಅಸೆಸ್ಮೆಂಟ್ ಆಗೋವರೆಗೂ. ಆದರೆ ಏನು ಇಲ್ಲಿ ನೋಡಿ, ಒಂದು ಇವ್ರು ಇರಾನ್ ಅವರು ನಿಮಗೂ ಗೊತ್ತಿದೆ, ಬಿಕಾಸ್ ಯು ಆರ್ ಬೇಸಿಕಲಿ ಸ್ಪೆಷಲಿಸ್ಟ್ ಇನ್ ದಾಟ್. ಇವರು ಚೀಪ್ ಆದಂತ ಒಂದು ಡ್ರೋನ್ಗಳನ್ನ ಮಾಡ್ತಾ ಇದ್ದಾರೆ ಇರಾನ್ ಅವರು. ಆದ್ರಿಂದ ಅವ್ರಿಗೇನಾಗ್ತಾ ಇದೆ, ಈ ಚೀಪ್ ಡ್ರೋನ್ಗಳನ್ನ ಮಾಡೋದ್ರಿಂದ ಅದನ್ನ ತಡಿಲಿಕ್ಕೆ ಈ ದೇಶಗಳು ಏನು ಗಲ್ಫ್ ದೇಶಗಳಿದೆ ಅವ್ರಿಗೆ ಕೊಟ್ಟಿರೋದೆಲ್ಲನು ಕಾಸ್ಟ್ಲಿ ಆದಂತ ಇಂಟರ್ಸೆಪ್ಟರ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವರು $25,000 ಒಂದು ದ್ರೋಣನ ಅದು ನೀವು ಇಲ್ಲಿ ಹೊಡಿ ಅಂತ ಹೇಳಿದ್ರೆ ಪಕ್ಕದ ಮನೆಗೆ ಹೋಗಿ ಹೊಡಿಬಹುದು. ಬಟ್ ಏನಂದ್ರೆ ಇವ್ರು ಎಲ್ಲಾದ್ರೂ ಹೋಗಿ ಹೊಡಿ, ನೀನು ಒಟ್ಟಲ್ಲಿ ಹೊಡಿತಾ ಇರೋದು ಉದ್ದೇಶ ಇದೆ. ನಾನು ಹೇಳಕ್ ಬಂದೆ, ಇವ್ರದ್ದು ರಡಾರ್ ಇದೆಯಲ್ಲ ಸರ್, ಇದು FCS ರಡಾರ್ ಕದಾರ್ $2 billion ಇದು 9,400 9,400 ಕೋಟಿ ಅಂತೆ ಸರ್. ಇದು ಅಲ್ಲ, ಮಿನಿಮಮ್ $2 billion ಇರ್ತೇವಿಲ್ಲ.
ಹಂಗಾಗಿ ಆದ್ರೆ ಅವ್ರ ಡ್ರೋನ್ 2.5 ಲಕ್ಷ 12 ಲಕ್ಷ ಅಂತೆ. ಅದು ಮೇಜರ್ ಪ್ರಾಬ್ಲಮ್ ಇಲ್ಲಿ. ಈಗ ಚೀಪ್ ಉಪಯೋಗಿಸಿ ಇವ್ರು ಆಟ ಆಡ್ತಿದ್ದಾರೆ. ಬಟ್ ಏನಂದ್ರೆ ನನಗೆ ಅಮೆರಿಕದ ಆರ್ಥಿಕತೆ ಈ ಯುದ್ಧದಿಂದ ಇದಾಗ್ಬಿಡುತ್ತೆ, ಹಿಂಜರಿಯುತ್ತೆ ಅನ್ನುವಂಥದ್ದು ನನಗೇನು ಅನ್ಸಲ್ಲ. ಬಿಕಾಸ್ ಏನಾಗುತ್ತೆ, ಡಾಲರ್ ಗೈನ್ ಆಗುತ್ತಲ್ಲ, ಮ್ಯಾಚ್ ಮಾಡ್ಕೊಳ್ತಾರೆ ಅವರು. ಸೊ ಹಂಗಾಗಿನೇ ಆ ಧೈರ್ಯದ ಮೇಲೆ ಯುದ್ಧ ಮಾಡ್ತಿದ್ದಾರೆ. ಬಟ್ ಅನ್ರೆಸ್ಟ್ ಜಾಸ್ತಿ ಆಗಿದೆ. ಯಾಕೆಂತಂದ್ರೆ ಏನು ಇವ್ರು ಡಿಸಿಷನ್ಸ್ ಹಿಂಗೆ ತಗೊಳ್ತಾರೆ, ಈ ಥರದಿಂದ ಒಂದಷ್ಟು ಅನ್ಪಾಪ್ಯುಲರ್ ಆಗಿದ್ದಾರೆ ಅವರು. ಪಾಪ್ಯುಲರ್ ಆಗೋದು ಕಡಿಮೆ ಆಗಿದೆ. ಅದು ಆ ರೇಟಿಂಗ್ಸ್ ಕಡಿಮೆ ಆಗಿದೆ. ಅಲ್ಲಿ ಏನು ಪಾಪ್ಯುಲಾರಿಟಿ ರೇಟಿಂಗ್ಸ್ ಮಾಡ್ತಿರ್ತಾರೆ, ಅದು ಕಡಿಮೆ ಆಗಿದೆ. ಇನ್ನು ಭಾರತಕ್ಕೆ ವಿಚಾರಕ್ಕೆ ನೇರವಾಗಿ ಬಂದರೆ ಇನ್ನೊಂದಷ್ಟು ಕೆಲವು ಅಂಶಗಳು ನಾನು ಹೇಳಬೇಕು. ಈಗ ರುಪಿ ಡಿಪ್ರಿಷಿಯೇಟ್ ಆಗೋದ್ರಿಂದ ನಮ್ದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನಾಗುತ್ತೆ, ಸ್ವಲ್ಪ ವೈಡರ್ ಆಗುತ್ತೆ. ಮುಂಚೆ ನಮ್ದು ಜಾಸ್ತಿ ನಾವು ಯಾಕಂದ್ರೆ ತುಂಬಾ ಬೆಳಿತಿರೋದ್ರಿಂದ ನಾವು ಕ್ಯಾಪೆಕ್ಸ್ ಮೇಲೆ ಹೆಚ್ಚು ಖರ್ಚು ಮಾಡ್ತಿರ್ತೀವಿ. ಹಂಗಾಗಿ ನಮ್ದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಕೂಡ ಒಂದು ಸ್ವಲ್ಪ ವೈಡನಿಂಗ್ ಆಗುವಂತ ಸಾಧ್ಯತೆ ಇರುತ್ತೆ. ಆಮೇಲೆ $179 ಬಿಲಿಯನ್ ಅಷ್ಟು ವ್ಯಾಪಾರ ಗಲ್ಫ್ ದೇಶಗಳ ಜೊತೆಗೆ ನಾವು ಪ್ರತಿ ವರ್ಷ ಏನ್ ಮಾಡ್ತಾ ಇದೀವಿ, ಅದಕ್ಕೆ ಒಂದಷ್ಟು ದಿನ ಈಗ ಎಲ್ಲಿವರೆಗೂ ಇದನ್ನ ಕ್ರೈಸಿಸ್ ನಡೆಯುತ್ತೋ ಅಲ್ಲಿವರೆಗೂ ನಮಗೆ ಹೊಡೆತ ಬೀಳುತ್ತೆ. ನಮ್ಮ ಇಂಜಿನಿಯರಿಂಗ್ ಪ್ರಾಡಕ್ಟ್ಸು, ಜೆಮ್ಸು, ಜೆವೆಲ್ರಿ, ಎಲೆಕ್ಟ್ರಾನಿಕ್ಸ್ ಇವೆಲ್ಲವೂ ನಮ್ಮ ರೈತರ ಜೊತೆಗೆ ಮತ್ತೆ ಗೋಲ್ಡ್ ಅದು ಜಾಸ್ತಿ ಆಗುತ್ತೆ. ಗೋಲ್ಡ್ ಇದು ಒಂದ್ ತಿಂಗಳು ಮುಂದುವರೆದ್ರೆ ನಿಮ್ಗೆ 180 ಆಲ್ಮೋಸ್ಟ್ 20,000 per ಗ್ರಾಮ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ ಕೇಸ್ ಇಫ್ ಇಟ್ ಕಂಟಿನ್ಯೂಸ್, ನಮ್ಗೇನಂದ್ರೆ ಒಂದು 5 ವಾರದಲ್ಲಿ ನಿಲ್ಬಹುದು ಅನ್ನೋದ್ರಿಂದ ಇದು $100 ಆಗಿದ್ರೆ ಆಗ್ಲೂಬಹುದು. ನಮ್ದು ಪೆಟ್ರೋಲ್ ಡೀಸೆಲ್ $100 ಬ್ಯಾರಲ್ ಆಗ್ಬೋದು ಅದು. ಸೊ ಇದು 2 ಲಕ್ಷಕ್ಕೆ ತಲುಪುತ್ತೆ ಇನ್ ಕೇಸ್ ಇದು 1.5 ತಿಂಗಳ ಮೇಲೆ ಹೋದ್ರೆ. ಬಟ್ ಏನು ಗಾಬರಿ ಆಗ್ಬೇಕಾಗಿಲ್ಲ, ಯಾಕಂದ್ರೆ ಇದು ಖಂಡಿತ 4 ರಿಂದ 5 ವಾರದಲ್ಲಿ ಏನು ನೆತನ್ಯಾಹು ಟ್ರಂಪ್ ಹೇಳ್ತಿದ್ದಾರೆ ಆ ತರ ಆಗುತ್ತೆ. ಈಗ ಆಗ್ಲೇ ಅವ್ರ ಹತ್ರ ವೆಪನ್ಸ್ ಎಲ್ಲ ಕಡಿಮೆ ಆಗಿರೋದನ್ನ ಆಗ್ಲೇ ಇಂಟೆಲಿಜೆನ್ಸ್ ಎಲ್ಲರಿಗೂ ಹೇಳ್ತಾ ಇದೆ. ಈಗ ಒಂದು ನೀವು ಗಮನಿಸ್ಬೇಕು ದುಬೈ ಎಕಾನಮಿ ಬಗ್ಗೆ. ನೀವು ಅಲ್ಲಿ ಬಾಂಬ್ ಆ ಕಡೆ ಆಗ್ತಾ ಇದೆ, ಬಿದ್ದಿದೆ ಮಿಸೈಲ್ಸ್ ಅಂದ್ರೇನು ಅವ್ರು ಯಾವತ್ತು ಕ್ಲೋಸ್ ಮಾಡಲಿಲ್ಲ ಎಕಾನಮಿ. ಮೆಟ್ರೋ ಓಡಾಡ್ತಾ ಇರುತ್ತೆ, ಹಾಸ್ಪಿಟಲ್ಸ್ ಓಪನ್ ಇರುತ್ತೆ. ಎಕಾನಮಿನ ಅವರು ಆ ಥರ ಡಿಸ್ಟರ್ಬ್ ಆಗಿದ್ರೆ ಇಡೀ ವಿಜುವಲ್ಸ್ ಏನಾಗುತ್ತೆ ಜಗತ್ತಿಗೆ ಅಂದರೆ ನಮ್ಮಲ್ಲಿ ಟೂರಿಸಂ ಕಡಿಮೆ ಆಗುತ್ತೆ, ನಮ್ಮ ಎಕನಾಮಿಕ್ ಗ್ರೋತ್ಗೆ ಅದು ಹೊಡೆತ ಬೀಳುತ್ತೆ ಅನ್ನುವಂಥ ಅರಿವು ಅವ್ರಿಗಿದೆ. ಸೊ ಹಾಗಾಗಿನೇ ಇವನ್ ಕೋವಿಡ್ ಬಂದಾಗ ಅವ್ರು ಎಲ್ಲವನ್ನ ಕ್ಲೋಸ್ ಮಾಡಿರಲಿಲ್ಲ. ಬೇರೆ ಎಲ್ಲ ರಾಷ್ಟ್ರಗಳು ಕ್ಲೋಸ್ ಮಾಡಿದಾಗ್ಲೂ ಅವ್ರು ಪೂರ್ಣವಾಗಿ ಕ್ಲೋಸ್ ಮಾಡಲಿಲ್ಲ. ಸೊ ಇದೇ ಕಾರಣಕ್ಕಾಗಿ ಆ ಒಂದು ರೆಸಿಲಿಯನ್ಸ್ ಅವ್ರ ಹತ್ರ ಇದೆ. ದುಬೈಯಲ್ಲಿ ಆ ರೆಸಿಲಿಯನ್ಸ್ ಇದೆ. ಹಂಗಾಗಿನೇ ನನಗೆ ದುಬೈ ಎಕಾನಮಿಗೆ ಒಂದಷ್ಟು ಹೊಡೆತ ಬಿದ್ದಿದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಇಟ್ ವಿಲ್ ಬೌನ್ಸ್ ಬ್ಯಾಕ್. ಆ ರೆಸಿಲಿಯನ್ಸ್ ಯಾವ್ಯಾವ ರಾಷ್ಟ್ರಗಳ ಜೊತೆ ಇರುತ್ತೆ ಅವರೆಲ್ಲರೂ ಚೆನ್ನಾಗಿ ಆಗ್ತಾರೆ. ಅಂಡ್ ಈಗ ಮೋರ್ ಓವರ್ ಇದು ಒಂದು ಡಿಸ್ಅಡ್ವಾಂಟೇಜ್ ಇವನ್ ಇರಾನ್ಗೆ ಆಗುತ್ತೆ. ಅವ್ರೇನ್ ಅನ್ಕೊಳ್ತಾರೆ ನಾವು ಅಮೆರಿಕನ್ ಬೇಸ್ ಹೊಡಿತಿದೀವಿ, ಆಮೇಲೆ ಅವ್ರೇನ್ ಏನೇನ್ ಮಾಡ್ಕೊಟ್ಟಿದ್ದಾರೆ ಅದೆಲ್ಲಾನು ಆಹಾರ ಮಾಡ್ತಾ ಇದೀವಿ ಅಂತ. ಅವಾಗಲೇ ಒಂದು ವಿಚಾರ ಚರ್ಚೆಗೆ ಬಂತು. 56 ರಾಷ್ಟ್ರಗಳಲ್ಲಿ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೇವಲ 4-5 ರಾಷ್ಟ್ರಗಳು ಮಾತ್ರನೇ ನಿಮ್ಗೆ ಕಂಡೆಮ್ ಮಾಡಿರುವಂತದ್ದು. ಈಗ ಮಿಕ್ಕಿದ ಏನೊಂದು ಶಿಯಾ ವರ್ಸಸ್ ಸುನ್ನಿ ಆಗೋಗ್ಬಿಡುತ್ತೆ. ಇದನ್ನು ಬರುವ ದಿನಗಳಲ್ಲಿ ಇದು ಶಿಯಾ ವರ್ಸಸ್ ಸುನ್ನಿ ಆಗುತ್ತೆ. ಅಂಡ್ ಬರೀ ಒಂದು 15% ಮಾತ್ರ ಪಾಪ್ಯುಲೇಷನ್ ಶಿಯಾ ಇದೆ, 85% ಸುನ್ನಿ ಇದೆ. ಸೊ ಹಾಗಾಗಿ ನಾವು ಆ ಆಂಗಲ್ ಅಲ್ಲಿ ನೋಡಿದ್ರೇನು ಕೂಡ ಇದು ಇರಾನ್ಗೆ ಒಂದು ದೊಡ್ಡ ಹೊಡೆತ ಆಗುತ್ತೆ. ಯಾಕಂದ್ರೆ ಆ ಎಲ್ಲ ದೇಶಗಳು ಒಂದಾಗುತ್ತೆ ಈಗ, ಅದೇನು ಅಂದ್ರೆ ಒಂದೇ ಒಂದು ನನಗೆ ಅರ್ಥ ಆಗದೆ ಇರೋದು ಅಂದ್ರೆ ಪಾಕಿಸ್ತಾನ ಜೊತೆ ಇತ್ತೀಚೆಗೆ ತಾನೇ ಸೌದಿ ಅರೇಬಿಯಾ ಮಾತುಕತೆ ಮಾಡಿ ನಿಮ್ಮ ಮೇಲೆ ಯಾರಾದ್ರೂ ಯುದ್ಧಕ್ಕೆ ಬಂದ್ರೆ ನಾ ಬರ್ತೀನಿ, ನನ್ನ ಮೇಲೆ ಬಂದ್ರೆ ನೀವು ಬರಬೇಕು, ನಾವೆಲ್ಲ ಒಂದು ಅಲಯನ್ಸ್ ಮಾಡಿದೀವಿ ಇಸ್ಲಾಮಿಕ್ ನೇಷನ್ಸ್ ಅಂತ ಹೇಳಿತ್ತು. ಈಗ ಅದು ಇರಾನ್ ಬೆಂಬಲಕ್ಕೆ ನಿಂತಿದೆ, ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಆಗ್ತಿದೆ. ಸೊ ಹಿಂಗಾದಾಗ ನೋಡಿ ಒಂದು ಸಿಕ್ಕಾಕೊಳ್ಳುತ್ತೆ, ಮೊದಲೇ ಅವರು ಚಿತ್ರಾನ್ನ ಆಗೋಗಿದ್ದಾರೆ, ಈಗ ಇನ್ನೂ ಸಮಸ್ಯೆ, ಅದು ಇನ್ನಷ್ಟು ತೊಂದರೆಗೆ ಅವಾಗ ಒಳಗಾಗತ್ತೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಈಗ ಅವ್ರಿಗೆ ಇವರು ಸಪೋರ್ಟ್ ಮಾಡಲ್ಲ, ಸೌದಿ ಅರೇಬಿಯಾ UAE ಇವ್ರು ಯಾರು ಸಪೋರ್ಟ್ ಮಾಡಲ್ಲ, ಇನ್ನು ಆ ಕಡೆಯಿಂದಲೂ ಅವ್ರಿಗೆ ಹೊಡೆತ ಬೀಳುತ್ತೆ. ಸೊ ಎಲ್ಲಾ ಕಾರಣಕ್ಕಾಗಿ ಗಡಿ ಹಂಚ್ಕೊಂಡಿದ್ದಿಲ್ಲ ಅವ್ರಿಗೆ ಏನಂದ್ರೆ ಒಂದ್ ವೇಳೆ ಈ ಹರ್ಮೂಸ್ ಇಲ್ಲ ಅಂದ್ರೂ ಡೈರೆಕ್ಟ್ ಆಗಿ ತರಿಸ್ಕೋಬಹುದು ಲ್ಯಾಂಡ್ ಅಲ್ಲೇ ಅವ್ರಿಗೆ ಶೇರ್ ಮಾಡೋದ್ರಿಂದ, ಅದಕ್ಕಾಗಿ ಅವ್ರು ಸಪೋರ್ಟ್ ಮಾಡಿರೋ ತರ ಮಾತಾಡಿದ್ದಾರೆ. ಆದ್ರೆ ಅದ್ರ ಡ್ಯಾಮೇಜ್ ಈ ತರ ಆಗಿದೆ ಅಂತ ಅವ್ರು ಕಲ್ಪಿಸಿರ್ಲಿಲ್ಲ ಅಂತ ಕಾಣುತ್ತೆ. ಈಗ ಈ ಎಲ್ಲ ರಾಷ್ಟ್ರಗಳನ್ನು ಇವ್ರನ್ನ ದೂರ ಇಡ್ತಾರೆ. ಸೊ ಹಾಗಾಗಿ ಅದು ಅಡ್ವಾಂಟೇಜಸ್ ಭಾರತನೇ ಅಂತ ನನ್ಗೆ ಅನ್ಸುತ್ತೆ. ಒಟ್ಟಲ್ಲಿ ಏನು ಅಂದ್ರೆ ಇದು ಯಾವ ಯುದ್ಧ ಯಾರಿಗೂ ಒಳ್ಳೇದಲ್ಲ, ದಟ್ ಈಸ್ ಆಲ್ವೇಸ್ ದೇರ್. ಎಕನಾಮಿಕ್ ಗ್ರೋತ್ ನಷ್ಟ ಆಗೋದು, ಇದ್ರ ಎಲ್ಲದಕ್ಕಿಂತ ಮೀರಿ ನಾನು ಹೇಳೋದು ಮನುಷ್ಯರ ಜೀವಗಳನ್ನ ಕಳ್ಕೊಳ್ತೀವಿ. ಆರ್ಥಿಕತೆ ನಿಂತಿರೋದು ಒಂದ್ ವಿಚಾರ, ಆದ್ರೆ ಮನುಷ್ಯರನ್ನ ಕಳ್ಕೊಂಡಿದ್ದನ್ನ ವಾಪಸ್ ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಮಾನಿಟರಿ ವ್ಯಾಲ್ಯೂ ಅದಕ್ಕೆ ನಾವು ಕಟ್ಟಕ್ಕಾಗಲ್ಲ. ಸೊ ಹಾಗಾಗಿ ಸಾಧ್ಯ ಆದಷ್ಟು ಬೇಗ ಇವರು ಮಾತುಕತೆ ಮಾಡಿ ಅದನ್ನ ಯುದ್ಧಗಳನ್ನು ನಿಲ್ಲಿಸಿದ್ರೆ ಇಡೀ ವಿಶ್ವಕ್ಕೂ ಒಳ್ಳೇದು, ಆರ್ಥಿಕತೆಗೂ ಒಳ್ಳೇದು.